ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಹಿಂದಿನ ಬಿಜೆಪಿ ಸರ್ಕಾರದ ಆಫರ್ ಇತ್ತು, ಒಂದು DCM ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಅಂತೇಳಿ. ನಾನು ಪಕ್ಷಕ್ಕೋಸ್ಕರ ಜೈಲಿಗೆ ಹೋದೆ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡೆ ಅದನ್ನ ಅಂತ ಹೇಳಿ. ನೋಡ್ರಿ, DK ಶಿವಕುಮಾರ್ ಅವರು ನವೆಂಬರ್ ಕ್ರಾಂತಿಗಾಗಿ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ನವೆಂಬರ್ದಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಥಾನ ಪಲ್ಲಟ ಮಾಡಿ ತಾವು ಮುಖ್ಯಮಂತ್ರಿ ಸ್ಥಾನ ಅನುಭವಿಸ್ಬೇಕು ಅಂತ ಏನು DK ಶಿವಕುಮಾರ್ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ಶಸ್ತ್ರಗಳನ್ನು ಬಿಡುವಂಥ ಕೆಲಸ ಅವರು ಇವತ್ತು ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಇವತ್ತು ನಿನ್ನೆ ಬಿಟ್ಟಿದ್ದಂತಂದ್ರೆ, ಇಲ್ಲ ನಾನು ಪಕ್ಷಕ್ಕೆ ಭಾರಿ ಲಾಯಲ್ ಆಗಿದ್ದೇನೆ ಅಂತೇಳಿ ಪ್ರೂವ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಷ್ಟು ವರ್ಷ ಬಿಟ್ಟಿದ್ದನ್ನ ಯಾಕೆ ಹೇಳಬೇಕಿತ್ತು, ಆವಾಗ ಹೇಳ್ಬೋದಿತ್ತಲ್ಲ. ಈಗ ಇದು ಸಮಯಾನುಸಾರವಾಗಿ ತಮಗೇನು ಅನುಕೂಲ ಆಗುತ್ತೆ ಆ ರೀತಿಯ ಸ್ಟೇಟ್ಮೆಂಟನ್ನು ಅವ್ರು ಕೊಡ್ತಿದ್ದಾರೆ. ಹಾಗಾಗಿ ಅವ್ರ ಸ್ಟೇಟ್ಮೆಂಟನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸರ್, ಇನ್ನೊಂದೀಗ ತಮಿಳುನಾಡು ಮಾದರಿಯಲ್ಲಿ RSSನ ಚಟುವಟಿಕೆಗಳಿಗೆ ನಿರ್ಬಂಧಗಳು ಹೇರಬೇಕು ಅನ್ನೋ ಒಂದಷ್ಟು ಸಿದ್ಧತೆಗಳು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇದು ನೋಡ್ರಿ, ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಉಲ್ಲೇಖ ಮಾಡಿದೆ. ಆ ರೀತಿ ಬೇರೆ ಬೇರೆ ಸಂಸ್ಥೆಗಳಿಗೆ ಇಲ್ಲೇ ಶಾಲಾ ಕಾಲೇಜುಗಳಲ್ಲಿ ಅವಕಾಶ ಮಾಡಿಕೊಡಬಾರ್ದು ಅಂಥೇಳಿ ಒಂದೇನೋ ಡಿಸಿಷನ್ ತೆಗೆದುಕೊಳ್ತಾರಂತೆ ಒಂದು ಸುದ್ದಿ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯ ಚಟುವಟಿಕೆ ನಿಗ್ರಹ ಮಾಡೋಕ್ಕೆ ಭಾಳಷ್ಟು ಜನ ಭಾಳಷ್ಟು ವರ್ಷದಿಂದ ಪ್ರಯತ್ನ ಮಾಡಿದ್ದಾರೆ. 75 ವರ್ಷದಿಂದ ಆ ಪ್ರಯತ್ನ ನಡೆದೈತಿ. ಆದರೂ ಕೂಡ ಅದರದ್ದು ಕಾರ್ಯವ್ಯಾಪ್ತಿ, ಅದರ ಕೆಲಸ ದಿನದಿಂದ ದಿನಕ್ಕೆ ಹೆಚ್ಚಾಕೊಂತ ಹೋಗ್ತಿದೆ. ಅದರ ಇನ್ಫ್ಲೂಯೆನ್ಸ್ ಕೂಡ ಹೆಚ್ಚಾಗಿದೆ. ಯಾರು ಏನು ಮಾಡಿದರೂ ಕೂಡ ಏನು ಫರಕ್ ಆಗಲ್ಲ. ಅವ್ರೇನು ಏನು ಡಿಸಿಷನ್ ತೆಗೆದುಕೊಳ್ತಾರೆ ನೋಡ್ತೀವಿ. ಅದ್ರ ಪ್ರಕಾರ ಅವಶ್ಯಕತೆ ಇದ್ದರೆ ಕಾನೂನಾತ್ಮಕವಾಗಿ, ಇಲ್ಲಂತಂದ್ರೆ ಜನಪರ ಹೋರಾಟ ತೊಗೊಂಡು ಅದನ್ನು ಹೋರಾಟ ಮಾಡ್ತೇವೆ. ಸರ್, 2013ರಲ್ಲಿ ಜಗದೀಶ್ ಶೆಟ್ಟರ್ CM ಆದಂಥ ಸಂದರ್ಭದಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯಕ್ರಮಗಳು ಈ ರೀತಿ ಕಾರ್ಯಕ್ರಮಗಳು ಮಾಡಬಾರ್ದು ಅಂತೇಳಿ. ಆ ಒಂದು ವಿಚಾರವನ್ನು ಮುಂದಿಟ್ಟು ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಿದ್ರು, ನಿರ್ಬಂಧದ್ದು. ನೋಡ್ರಿ, ಯಾವುದೊಂದು ಆರ್ಡರ್ದ ಹಿಂದೆ ಇರುವಂಥ ಸ್ಪಿರಿಟ್ ಬಿಹೈಂಡ್ ದ ಆರ್ಡರ್, ಸ್ಪಿರಿಟ್ ಬಿಹೈಂಡ್ ದ ಲಾ ಈಸ್ ವೆರಿ ಇಂಪಾರ್ಟೆಂಟ್. ಅವರು ಯಾವ ಸ್ಪಿರಿಟ್ ಇಟ್ಕೊಂಡು ಅದನ್ನು ಆ ಟೈಮ್ದಲ್ಲಿ ಆರ್ಡರ್ ಕೊಟ್ಟಿದ್ದರೋ ಗೊತ್ತಿಲ್ಲ ನನಗೆ. ಆದರೆ ಅದನ್ನು ಈ ರೀತಿ ದುರುದ್ದೇಶಕ್ಕೆ ಕಾಂಗ್ರೆಸ್ದವರು ಯೂಸ್ ಮಾಡಬಾರ್ದು. ಅದರಿಂದ ಅವ್ರಿಗೆ ನುಕ್ಸಾನ್ ಆಗುತ್ತೆ. RSSಗೆ ಏನು ಅದರಲ್ಲಿ ಏನು ನುಕ್ಸಾನ್ ಆಗೋಲ್ಲ. RSS ಇಂಥವು ಭಾಳಷ್ಟು ತೊಂದರೆ ಕೊಡೋರನ್ನ ನೋಡಿ ಅದನ್ನು ಮೆಟ್ಟಿ ನಿಂತು ಬೆಳ್ಕೊತ ಹೊಂಟೈತಿ, ಮುಂದೂ ಕೂಡ ಬೆಳಿತೈತಿ. ಹಾಗಾಗಿ ಇವರು ಈಗ ಆಲ್ರೆಡಿ ಜನರ ಮನಸ್ಸಾಗ ಬಂದುಬಿಟ್ಟೈತಿ, ಇವರು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಮಾಜದ ವಿರೋಧಿಗಳದಾರ ಕಾಂಗ್ರೆಸ್ನವ್ರು ಅಂಥೇಳಿ. ಇದು ಇನ್ನೂ ಒಂದು ಸ್ಟೆಪ್ ಅದ್ರಾಗ ಇಡಾತಾರೆ. ಹಾಗಾಗಿ ಹೋಸತ್ತೆ ಏನು ಹಿಂದೂ ಸಮಾಜದವ್ರು ಇವ್ರಿಗೆಲ್ಲರಿಗೂ ಓಟ್ ಹಾಕ್ಯಾರಲ್ಲ, ಇವತ್ತು ಅವರು ಭಯತಾರೆ ತಮಗೆ ನಾವು ಇವ್ರಿಗೆ ಯಾಕೆ ಸಪೋರ್ಟ್ ಮಾಡಿದ್ದೀವಪ್ಪ